ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ನಾನು ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಪ್ರೀ ಟೇಪ್ಡ್ ಎಪಿಸೋಡ್ ಆಗುತ್ತೆ ಅಂತ ಹೇಳಿದ್ದೆ. ಬಟ್ ಆ ಒಂದು ಸ್ಮ್ಯಾಕ್ ಡೌನ್ ಈ ವಾರದ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬೇಕು. ಈ ವಾರದ ಸ್ಮ್ಯಾಕ್ ಡೌನ್ ಕೂಡ ಪ್ರೀ ಟೇಪ್ಡ್ ಎಪಿಸೋಡ್ ಆಗಿತ್ತು ಅಂಡ್ ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನ್ ಕೂಡ ಪ್ರೀ ಟೇಪ್ಡ್ ಎಪಿಸೋಡ್ ಆಗಿರುತ್ತೆ. ತುಂಬಾ ಪ್ರೀ ಟೇಪ್ಡ್ ಎಪಿಸೋಡ್ಗಳನ್ನ ಡಬ್ಲ್ಯೂ ಅವರು ಟೇಪ್ ಮಾಡ್ಕೋತಾ ಇದ್ದಾರೆ. ಎಸ್, ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಟೇಪ್ ಆಗಿದ್ರು ಕೂಡ ಹೇಗಿತ್ತು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಡೇಮಿಯನ್ ಪ್ರೀಸ್ಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಕಳೆದ ಕೆಲವೊಂದಷ್ಟು ದಿನಗಳು ನಿಜವಾಗ್ಲೂ ಕೂಡ ಸರಿಯಾಗಿ ಆಗಿಲ್ಲ, ಯಾಕಂದ್ರೆ ನಾವು ಫೋರ್ಸ್ಫುಲಿ ಜಾನ್ ಸಿನಾ ಅವರಿಗೆ ಗುಡ್ ಬೈ ನ ತಿಳಿಸಿದ್ವಿ ಅಂಡ್ ಆ ಒಂದು ವಿಚಾರಕ್ಕೆ ಇಡೀ ಕ್ರೌಡ್ ಬೂ ಮಾಡುತ್ತೆ. ಅಂಡ್ ಅದಕ್ಕೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಹೇಳ್ತಾರೆ, ನಿಜವಾಗ್ಲೂ ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ. ಅದನ್ನೆಲ್ಲದನ್ನು ಕೂಡ ಸೈಡಿಗೆ ಇಟ್ಟರೆ ಕೆಲವೊಂದಷ್ಟು ಒಳ್ಳೆ ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಕಳೆದ ವಾರ ನಾವು ಅಲಿಸ್ಟರ್ ಬ್ಲ್ಯಾಕ್ ಹಾಗೆ ಝಲೀನಾ ವೇಗಾ ಅವ್ರನ್ನ ಸೋಲ್ಸಿದ್ವಿ ನನ್ನ ಸಿಸ್ಟರ್ ರಿಯಾ ರಿಪ್ಲಿ ಅವರ ಜೊತೆ ಸೇರ್ಕೊಂಡು. ಅಂಡ್ ಈಗ ನಾನು ಆ ಒಂದು ವಿಚಾರದಿಂದ ಕಂಪ್ಲೀಟ್ ಆಗಿ ಹೊರಗಡೆ ಬಂದಿದ್ದೀನಿ ಅಂಡ್ ಈಗ ನಾನೇನಿದ್ರು ಕೂಡ 2026 ಮೇಲೆ ಫೋಕಸ್ ಮಾಡ್ತೀನಿ ಅಂತ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಝಲೀನಾ ವೇಗಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಝಲೀನಾ ವೇಗಾ ಅವರು ಸ್ಟೇಜ್ ಹತ್ರ ಬರ್ತಾರೆ. ಡೇಮಿಯನ್ ಪ್ರೀಸ್ಟ್, ನೀನ್ ಏನ್ ಹೇಳ್ತಾ ಇದೀಯಾ, ನಿನಗೆ ಅರ್ಥ ಆಗ್ತಾ ಇದೆಯಾ? ನಿಜವಾಗ್ಲೂ ನನ್ನನ್ನ ಹಾಗೆ ಅಲಿಸ್ಟರ್ ಬ್ಲ್ಯಾಕ್ ಅವ್ರನ್ನ ಸೋಲ್ಸೋದಕ್ಕೆ ನೀನು ರಿಯಾ ರಿಪ್ಲಿ ಅವರ ಹೆಲ್ಪ್ ನ ತಗೊಂಡೆ ಅಂಡ್ ಅದು ನಿನ್ನನ್ನ ಗಂಡ್ಸಾಗಿ ಖಂಡಿತವಾಗ್ಲೂ ಕೂಡ ಮಾಡೋದಿಲ್ಲ. ಅಂಡ್ ನಿನ್ನಿಂದ ನೀನು ಆ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಲಿಲ್ಲ, ಬದಲಿಗೆ ರಿಯಾ ರಿಪ್ಲಿ ಅವರ ಕಾರಣದಿಂದ ನೀನು ಆ ಒಂದು ಮ್ಯಾಚ್ ಅಲ್ಲಿ ಗೆದ್ದಿದ್ದು. ಅಂಡ್ ಈಗ ನೀನೇ ಎಲ್ಲದನ್ನು ಕೂಡ ಪ್ರಾರಂಭ ಮಾಡಿ ನೀನಾಗೆ ಬಿಟ್ಟು ಹೋಗ್ತೀಯಾ ಅಂದ್ರೆ ನಿಜವಾಗ್ಲೂ ನಾವಂತೂ ದೂರ ಉಳಿಯೋದಿಲ್ಲ, ಎಸ್ಪೆಷಲಿ ಅಲಿಸ್ಟರ್ ಬ್ಲ್ಯಾಕ್ ದೂರ ಉಳಿಯೋದಿಲ್ಲ ಅಂತ ಹೇಳಿ ನಮ್ಮ ಝಲೀನಾ ವೇಗಾ ಅವರು ಅಲಿಸ್ಟರ್ ಬ್ಲ್ಯಾಕ್ ಅವ್ರನ್ನ ಕರೀತಾರೆ. ಅಲಿಸ್ಟರ್ ಬ್ಲ್ಯಾಕ್ ಅವರ ಥೀಮ್ ಸಾಂಗ್ ಕೂಡ ಪ್ಲೇ ಆಗುತ್ತೆ. ಬಟ್ ಅಲಿಸ್ಟರ್ ಬ್ಲ್ಯಾಕ್ ಅವರು ಹಿಂದೆಯಿಂದ ಬಂದು ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಕಡೆಯಿಂದ ಕಂಬ್ಯಾಕ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೌತ್ ಆಫ್ ಹೆವನ್ ಅವರು ರಿಂಗ್ ಏಪ್ರಿಲ್ ಮೇಲೆ ಕೂಡ ಕನೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಟೇಬಲ್ ಕೂಡ ತಗೊಂಡು ಬಂದು ಟೇಬಲ್ ಮೇಲ್ಗಡೆ ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಷ್ಟೊತ್ತಿಗೆ ನಮ್ಮ ಅಲಿಸ್ಟರ್ ಬ್ಲ್ಯಾಕ್ ಅವರು ಸ್ಟೀಲ್ ಚೇರ್ ಅಲ್ಲಿ ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರ ಮೇಲೆ ಜಂಪ್ ಮಾಡಿ ಆ ಒಂದು ಟೇಬಲ್ ನ ಮುರಿಸ್ತಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ಈ ಒಂದು ಫ್ಯೂಡ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಮಾತೆತ್ತಿದ್ರೆ ಅಲಿಸ್ಟರ್ ಬ್ಲ್ಯಾಕ್ ಅವರ ಕುತ್ತಿಗೆಗೆ ಕೈ ಹಾಕೋರು. ಅಂಡರ್ಟೇಕರ್ ಅವರ ಫೀಲ್ ಬರ್ತಾ ಇತ್ತು. ಅಂಡರ್ಟೇಕರ್ ಅವರು ಸಡನ್ ಆಗಿ ಎದ್ದು ಕುತ್ತಿಗೆಗೆ ಕೈ ಹಾಕೋರಲ್ಲ, ಅದೇ ರೀತಿ ಆಕ್ಟ್ ಇವತ್ತು ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಕೈಯಿಂದ ನೋಡೋದಕ್ಕೆ ಸಿಗ್ತಾ ಇತ್ತು. ಏನೇ ಆಗ್ಲಿ, ಇದಾದ್ಮೇಲೆ ಅಫಿಷಿಯಲ್ಸ್ ಗಳು ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಹಿಂದಗಡೆಯಿಂದ ನಮ್ಮ ಅಲಿಸ್ಟರ್ ಬ್ಲ್ಯಾಕ್ ಅವರು ಬಂದು ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಒಂದು ಬ್ಲ್ಯಾಕ್ ಮಾಸ್ಕ್ ಕೂಡ ಕನೆಕ್ಟ್ ಮಾಡ್ತಾರೆ. ಸೊ ಅಲಿಸ್ಟರ್ ಬ್ಲ್ಯಾಕ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ಫ್ಯೂಡ್ ಇನ್ನೂ ಕೂಡ ಮುಂದುವರಿತಾ ಇದೆ. ಇದಾದ್ಮೇಲೆ ನಮಗೆ ಕಬುಕಿ ವಾರಿಯರ್ಸ್ ವರ್ಸಸ್ ಲ್ಯಾಶ್ ಲೆಜೆಂಡ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಬೋರಿಂಗ್ ಆಗಿತ್ತು ಅಂತಾನೆ ಹೇಳ್ಬೇಕು. ಲಿಟರಲಿ ಇವರು ಏನು ಮ್ಯಾಚ್ ಆಡ್ತಾ ಇದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಸ್ಲೋ ಆಗಿ ನಮ್ಮ ನಾಯಾ ಜಾಕ್ಸ್ ಅವರು ಮೂವ್ಸ್ ಗಳನ್ನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅಂಡ್ ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ಕೈರಿ ಸೇನ್ ಅವರ ಮೇಲೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಗೆತ್ ಕೂಡಲೇ ನಮ್ಮ ಅಲೆಕ್ಸಾ ಬ್ಲಿಸ್ ಹಾಗೆ ಶೆಲ್ಫೇರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವರು ಬಂದು ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ ಅಂಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗಳನ್ನ ಲಿಫ್ಟ್ ಮಾಡಿ ಹೇಳ್ತಾರೆ, ನಾವು ಈ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಪಡ್ಕೊಳ್ಳೋದಕ್ಕೆ ಮತ್ತೊಮ್ಮೆ ಬರ್ತಾ ಇದೀವಿ ಅಂತ. ಇದಾದ್ಮೇಲೆ ನಮಗೆ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮನೆಗೆ ನುಗ್ಗಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ, ಆ ಒಂದು ಫುಟೇಜ್ ನ ಡಬ್ಲ್ಯೂ ಅವರು ತೋರಿಸ್ತಾರೆ. ಅಂಡ್ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಕಾರ್ಡಿಸ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ನಮ್ಮ ನಿಕ್ ಕಾರ್ಡಿಸ್ ಅವರು ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ಇವತ್ತು ರಿಂಗ್ ಗೆ ಹೋಗಿ ನಾನು ಎಲ್ಲದನ್ನು ಕೂಡ ಸೆಟ್ಲ್ ಮಾಡಬೇಕು ಅಂತ ಇದ್ದೀನಿ. ಅಂಡ್ ಕೋಡಿ ರೋಡ್ಸ್ ಅವರು ಏನು ಮಾಡಿದ್ರು ಅದು ನಿಜವಾಗ್ಲೂ ಕೂಡ ಪ್ರೊಫೆಷನಲ್ ಆಗಿರ್ಲಿಲ್ಲ, ಯಾಕಂದ್ರೆ ಅದು ಒಬ್ಬರ ಮನೆಗೆ ನುಗ್ಗಿ ಅಟ್ಯಾಕ್ ಮಾಡಿದ್ದು ಡಬ್ಲ್ಯೂ ರಿಂಗ್ ಅಲ್ಲಿ ಅದು ಆಗಿಲ್ಲ. ಅಂಡ್ ಇವತ್ತು ನಾವೆಲ್ಲದನ್ನು ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ರಿಂಗ್ ಅಲ್ಲಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಮಿಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಮಿಸ್ ಅವರು ಬಂದು, ನಿಕ್ ಕಾರ್ಡಿಸ್ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಏನಾಯ್ತು ಅಂತ ನಿನಗೆ ಗೊತ್ತೇ ಇರಬೇಕು ಅಂಡ್ ಅದಕ್ಕೋಸ್ಕರ ನನಗೆ ಅವನ ಮೇಲೆ ಮ್ಯಾಚ್ ಬೇಕು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ ಕಾರ್ಡಿಸ್ ಅವರು, ಅವನು ಅಂದ್ರೆ ಯಾರು, ಕಾರ್ಮೆಲೋ ಹೇಸ್ ಅವರ ಅಂತ ಕೇಳಿದಾಗ, ಕಾರ್ಮೆಲೋ ಹೇಸ್ ಅವರ ಮೇಲೂ ಕೂಡ ನನಗೆ ಮ್ಯಾಚ್ ಬೇಕು, ಬಟ್ ಈಗ ನನಗೆ ಮುಂದಿನ ವಾರ ಅವನ ಮೇಲೆ ಮ್ಯಾಚ್ ಬೇಕು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ನಿಕ್ ಕಾರ್ಡಿಸ್ ಅವರು, ಓಕೆ ನನಗೆ ಅರ್ಥ ಆಯ್ತು, ನೀನು ಜೋ ಎಂಡ್ರಿ ಅವರ ನೇಮ್ ನ ತಗೋತಾ ಇದೆಯಲ್ವಾ ಅಂತ ಹೇಳಿದಾಗ ನಮ್ಮ ಮಿಸ್ ಅವರು, ಇಲ್ಲ 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 ಅವನ ನೇಮ್ ನ ತಗೋಡ್ಬೇಡ, ಅವನ್ನ ನೀನು ಅವನು ಅಂತ ಕರಿ, ಯಾಕಂದ್ರೆ ಅವನ ನೇಮ್ ನ ತಗೊಂಡ್ರೆ ಅವನು ಈಗಲೇ ಇಲ್ಲಿ ಬಂದ್ಬಿಡ್ತಾನೆ. ಎಸ್, ನನಗೆ ಮುಂದಿನ ವಾರ ಸ್ಮ್ಯಾಕ್ ಡೌನ್ ಅಲ್ಲಿ ಅವನ ಮೇಲೆ ಮ್ಯಾಚ್ ಬೇಕು ಅಂತ ನಮ್ಮ ಮಿಸ್ ಅವರು ಹೇಳಿ ಹೋಗ್ತಾರೆ. ಅಂಡ್ ಇದನ್ನ ನಮ್ಮ ನಿಕ್ ಕಾರ್ಡಿಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಜೂಲಿಯಾ ಹಾಗೆ ಆಲ್ಬಾ ಫೈರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಚೆಲ್ಸಿ ಗ್ರೀನ್ ಅವರು ಕೂಡ ಇರ್ತಾರೆ. ಇನ್ನು ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೂಲಿಯಾ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಇಡೀ ಕ್ರೌಡ್ ಕೋಡಿ ರೋಡ್ಸ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬಂದು, ಸೊ ಸ್ಮ್ಯಾಕ್ ಡೌನ್ ವಾಟ್ ಡು ಯು ವಾಂಟ್ ಟಾಕ್ ಅಬೌಟ್? ಎಸ್, ನಾನಿಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡಬೇಕು. ಹೌದು, ನಾನು ಡ್ರೂ ಮ್ಯಾಕೆಂಟೈರ್ ಅವರ ಮನೆಗೆ ನುಗ್ಗಿ ಅವನ
ಮೇಲೆ ಅಟ್ಯಾಕ್ ಮಾಡಿದೆ, ಯಾಕಂದ್ರೆ ಅದು ಉದಾಹರಣೆ ಆಗಿತ್ತು. ಅವನು ನೆಕ್ಸ್ಟ್ ಟೈಮು ನನ್ನ ಜೊತೆ ಈ ರಿಂಗಿಗೆ ಬಂದ್ರೆ ಅವನ ಗತಿ ಅದೇ ಆಗುತ್ತೆ. ಡ್ರೂ ಮ್ಯಾಕೆಂಟೈರ್ ಆಗಿಂದನೂ ಕೂಡ ಕ್ಲೈಮ್ ಮಾಡ್ಕೊಂಡು ಬರ್ತಾ ಇದ್ದಾನೆ, ಈ ಒಂದು ಕಂಪನಿ, ಈ ಒಂದು ಶೋ ನನಗೆ ಅನ್ಸೇಫ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡಿದೆ ಅಂತ. ನಿಜವಾಗ್ಲೂ ಇಲ್ಲಿ ವರ್ಕ್ ಮಾಡೋದಕ್ಕೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಸೇಫ್ ಫೀಲ್ ಆಗ್ತಾ ಇಲ್ವಂತೆ. ಡ್ರೂ ಮ್ಯಾಕೆಂಟೈರ್, ನೀನೊಬ್ಬ MMA ಸ್ಟ್ರೀಟರ್, ಹಾಗೆ ನೀನೊಬ್ಬ ಅಥ್ಲೆಟ್, ಅಂಡ್ ನಿನಗೆ ಯಾವ ವರ್ಕ್ ಪ್ಲೇಸ್ ಸೇಫ್ ಫುಲ್ ಆಗಿರುತ್ತೆ? ನಿಜವಾಗ್ಲೂ ಸ್ಟೆಪಲ್ಸ್ ಅಲ್ಲಿ ವರ್ಕ್ ಮಾಡೋದು ನಿನಗೆ ಸೇಫ್ ಅಂತ ಅನ್ಸುತ್ತೆ. ಏನೇ ಆಗ್ಲಿ ಡ್ರೂ ಮ್ಯಾಕೆಂಟೈರ್, ನಾನ್ ನಿಮ್ ಮನೆಗ್ ನುಗ್ಗಿ ನಿನ್ನ ಮೇಲೆ ಅಟ್ಯಾಕ್ ಮಾಡೋದ್ನಲ್ಲ, ಅದು ಸಣ್ಣ ಉದಾಹರಣೆ ಅಷ್ಟೇ. ನೀನು ನೆಕ್ಸ್ಟ್ ಟೈಮ್ ನನ್ನ ಜೊತೆ ರಿಂಗ್ ಅಲ್ಲಿ ಸಿಗಾಕೊಂಡಾಗ ಏನಾಗುತ್ತೆ ಅಂತ ನಾನು ನಿನಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ನಿಕ್ ಆಲ್ಡಿಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಿಕ್ ಆಲ್ಡಿಸ್ ಅವರು ಮೈಕ್ ತಗೊಂಡು ಬರ್ತಾನೆ ಮಾತಾಡ್ಕೊಂಡು ಬರ್ತಾರೆ. ಕೋಡಿ ರೋಡ್ಸ್, ನನಗೂ ಕೂಡ ಗೊತ್ತು ಡ್ರೂ ಮ್ಯಾಕೆಂಟೈರ್ ಈ ಒಂದು ಜಾಗನ ಅನ್ಸೇಫ್ ಅಂತ ಕರೆದಿದ್ದಾನೆ. ನಿಜವಾಗ್ಲೂ ಆ ಒಂದು ವಿಚಾರಕ್ಕೆ ಅರ್ಥ ಇಲ್ಲ, ಬಟ್ ನೀನು ಏನ್ ಮಾಡ್ದೋ ಆ ಒಂದು ವಿಚಾರ ನಿಜವಾಗ್ಲೂ ನನಗೂ ಕೂಡ ಇಷ್ಟ ಆಗ್ಲಿಲ್ಲ. ನೀನು ಮನೆಗೋಗಿ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದೆ. ನಿಜವಾಗ್ಲೂ ನೀನು ಕ್ವಾರ್ಟರ್ ಬ್ರೇಕ್ ಇರಬಹುದು, ಈ ಒಂದು ಕಂಪನಿಯ ಚಾಂಪಿಯನ್ ಆಗಿರಬಹುದು, ಬಟ್ ನೀನು ಕಾನೂನಿಗಿಂತ ದೊಡ್ಡ ವ್ಯಕ್ತಿ ಅಲ್ಲ. ಅಂಡ್ ಅದಕ್ಕೋಸ್ಕರ ನಾನು ಇವಾಗ ಫೋರ್ಸ್ಫುಲಿ ಡ್ರೂ ಮ್ಯಾಕೆಂಟೈರ್ ಅವರ ಕೆಲವೊಂದಷ್ಟು ಡೀಲಿಂಗ್ಸ್ ನ ಒಪ್ಕೋಬೇಕಾಗಿದೆ. ಡ್ರೂ ಮ್ಯಾಕೆಂಟೈರ್ ಅವರು ನೆಕ್ಸ್ಟ್ ವೀಕ್ ರಿಟರ್ನ್ ಆಗ್ತಾ ಇದ್ದಾರೆ. ಅಂಡ್ ಅವರು ಬಂದ ಕೂಡಲೇ ಅವರಿಗೆ ವಿಧಿಸಿರ್ತಕ್ಕಂತಹ ಫೈನ್ ನ ಅವರು ಕೊಡ್ತಾರೆ. ಇಲ್ಲಿ ಎಲ್ಲರಿಗೂ ಕೂಡ ಅವರು ಸಾರಿನ ಕೇಳ್ತಾರೆ. ಅಂಡ್ ಅದೇ ರೀತಿ ಅವನು ಈ ಒಂದು ರಿಂಗ್ ಗೆ ಬಂದಾಗ ನೀನು ಅವನ ಮೇಲೆ ಕೈನ ಮಾಡೋಂಗಿಲ್ಲ, ಅಕಸ್ಮಾತ್ ಏನಾದ್ರೂ ಅವನ ಮೇಲೆ ಕೈ ಮಾಡಿದ್ರೆ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾರೆ. ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು, ಹೌದಾ, ಸೊ ವಾಟ್, ನಾನೇನಾದ್ರೂ ಅವನ ಮೇಲೆ ಕೈ ಮಾಡಿದ್ರೆ ಏನ್ ಮಾಡ್ತೀಯಾ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ನಿಕ್ ಆಲ್ಡಿಸ್ ಅವ್ರನ್ನ ಕೇಳ್ತಾರೆ. ಅಂಡ್ ಆಗ ನಮ್ಮ ನಿಕ್ ಆಲ್ಡಿಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ, ನೀನೇನಾದ್ರೂ ಡ್ರೂ ಮ್ಯಾಕೆಂಟೈರ್ ಅವರಿಗೆ ನಿನ್ನ ಫಿಂಗರ್ ಕೂಡ ಟಚ್ ಮಾಡಿದ್ರೆ ನಿನ್ನ ಆ ಒಂದು ಚಾಂಪಿಯನ್ಶಿಪ್ ನ ನಾವು ಸ್ಟ್ರಿಪ್ ಮಾಡಬೇಕಾಗುತ್ತೆ, ಅಂದ್ರೆ ನಿನ್ನ ಕೈಯಿಂದ ಆ ಒಂದು ಚಾಂಪಿಯನ್ಶಿಪ್ ನ ನಾವು ತಗೋಬೇಕಾಗುತ್ತೆ. ಇದು ನೆನ್ಪಿರ್ಲಿ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು, ಓಕೆ ನಾನು ಒಪ್ಕೋತೀನಿ, ಬಟ್ ಸ್ವಲ್ಪ ನೀನು ಮಾತಾಡ್ಬೇಕಾದ್ರೆ ನೋಡ್ಕೊಂಡು ಮಾತಾಡು ಮೈ ಫ್ರೆಂಡ್ ನಿಕ್. ನೀನು ಯಾರ ಜೊತೆ ಮಾತಾಡ್ತಿದೀಯಾ ಅಂತ ಅಲ್ಲಿ ಕೂತ್ಕೊಂಡಿದ್ದೇನಲ್ಲ ವೇಡ್ ಬ್ಯಾರಿಟ್, ಅವನನ್ನ ಕೇಳು ನೀನು ಯಾರ ಜೊತೆ ಮಾತಾಡ್ತಿದೀಯಾ ಅಂತ. ಈ ಕ್ಯಾಮ್ರಾಮನ್ ನ ಕೇಳು ನೀನು ಯಾರ ಜೊತೆ ಮಾತಾಡ್ತಿದೀಯಾ ಅಂತ. ಎಸ್, ಯಾರು ಈ ಒಂದು ಕಂಪನಿನ ಬಿಟ್ಟು ಹೋಗಿ ಮತ್ತೆ ಈ ಒಂದು ಕಂಪನಿಗೆ ಟಾಪ್ ಸ್ಟಾರ್ ಆಗಿ ಕಮ್ ಬ್ಯಾಕ್ ಮಾಡೋದ್ನೋ ಅವನ ಜೊತೆ ನೀನು ಮಾತಾಡ್ತಾ ಇದೀಯಾ. ಯಾವ ವ್ಯಕ್ತಿ ಎರಡೆರಡು ಬಾರಿ ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೋದ್ನೋ ಅವನ ಜೊತೆ ನೀನು ಮಾತಾಡ್ತಾ ಇದೀಯಾ. ಯಾವ ವ್ಯಕ್ತಿ ರೋಮನ್ ರೈನ್ಸ್ ಅವ್ರನ್ನ ಡಿಥ್ರೋನ್ ಮಾಡೋದ್ನೋ ಅವನ ಜೊತೆ ನೀನು ಮಾತಾಡ್ತಾ ಇದೀಯಾ. ಅದೇ ರೀತಿ ಯಾವ ವ್ಯಕ್ತಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಜಾನ್ ಸಿನಾ ಅವ್ರನ್ನ ಸೋಲಿಸಿ ಈ ಒಂದು ಚಾಂಪಿಯನ್ಶಿಪ್ ನ ತಗೊಂಡು ಅವನ ಜೊತೆ ನೀನು ಮಾತಾಡ್ತಾ ಇದೀಯಾ. ಸೊ ನನ್ ಜೊತೆ ಮಾತಾಡ್ಬೇಕಾದ್ರೆ ನೀನು ಸ್ವಲ್ಪ ನೋಡ್ಕೊಂಡು ಮಾತಾಡು. ಇಲ್ಲಿ ನಾನು ನಿನ್ಗೋಸ್ಕರ ವರ್ಕ್ ಮಾಡ್ತಾ ಇಲ್ಲ, ಬದಲಿಗೆ ಈ ಒಂದು ಚಾಂಪಿಯನ್ಶಿಪ್ ಎಷ್ಟು ದಿನ ನನ್ನ ಕೈಯಲ್ಲಿ ಇರುತ್ತೋ ಅಲ್ಲಿವರೆಗೂ ಕೂಡ ನಾನು ಈ ಜನಗಳಿಗೋಸ್ಕರ ವರ್ಕ್ ಮಾಡ್ತಾ ಇದ್ದೀನಿ. ಅಂಡ್ ಈ ಒಂದು ಚಾಂಪಿಯನ್ಶಿಪ್ ನನ್ನ ಕೈಯಲ್ಲಿರೋ ತನಕ ನಾನೇ QB1. ಅಂಡ್ ಈ ಒಂದು ಚಾಂಪಿಯನ್ಶಿಪ್ ನನ್ನ ಕೈಯಲ್ಲಿರೋ ತನಕ ನಾನು ನ್ಯಾಯಕ್ಕಿಂತ ದೊಡ್ಡ ಅಲ್ಲ, ಬದಲಿಗೆ ನಾನೇ ನ್ಯಾಯ. ಐ ಆಮ್ ದ ಲಾ. ಅಂಡ್ ನೀನು ನನಗೋಸ್ಕರ ಇಲ್ಲಿ ವರ್ಕ್ ಮಾಡ್ತಾ ಇದೀಯ ಹೊರತು ನಾನು ಇಲ್ಲಿ ನಿನಗೋಸ್ಕರ ವರ್ಕ್ ಮಾಡ್ತಾ ಇಲ್ಲ ಮೈ ಫ್ರೆಂಡ್ ಅಂತ ಹೇಳಿ ನಮ್ಮ ಕೋಡಿ ರೋಡ್ಸ್ ಅವರು ಸೀದಾ ರಿಂಗ್ ನ ಲೀವ್ ಮಾಡ್ತಾರೆ. ಲಿಟ್ರಲಿ ಈ ಒಂದು ಪ್ರೋಮೋ ಇತ್ತಲ್ಲ ನಮ್ಮ ಕೋಡಿ ರೋಡ್ಸ್ ಅವ್ರದ್ದು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಮ್ಮ ಕೋಡಿ ರೋಡ್ಸ್ ಅವರು ಫೇಸ್ ಗಿಂತ ಚೆನ್ನಾಗಿ ಹೀಲ್ ಕ್ಯಾರೆಕ್ಟರ್ ಅಲ್ಲಿ ಏನಾದ್ರು ಬಂದ್ರೆ ಅವರ ಪ್ರೋಮೋಸ್ ಗಳು ಮಾತ್ರ ಬೆಂಕಿ ಇರುತ್ತೆ. ಅಂಡ್ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ಅದರ ಚಿಕ್ಕ ಎಕ್ಸಾಂಪಲ್ ಕೂಡ ನಾವು ಗಮನಿಸಿದ್ವಿ. ಇದಾದ್ಮೇಲೆ ನಮಗೆ DIY ವರ್ಸಸ್ ಕಾರ್ಮೆಲೋ ಹೇಸ್ ಹಾಗೆ ಇಲ್ಜಾ ಡ್ರ್ಯಾಗನ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕಾರ್ಮೆಲೋ ಹೇಸ್ ಹಾಗೆ ಇಲ್ಜಾ ಡ್ರ್ಯಾಗನ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ಶೋನ ಮೈನ್ ಇವೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. WWE ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ವೈಟ್ 6 ಹಾಗೆ MFT ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿ ಸಾಗ್ತಾ ಇರುತ್ತೆ ಅಂತಾನೆ ಹೇಳ್ಬೇಕು. ಬಟ್ ಎಂಡಿಂಗ್ ಅಲ್ಲಿ ಈ ಒಂದು ಮ್ಯಾಚ್ ನೋ ಕಾಂಟೆಸ್ಟ್ ಅಲ್ಲಿ ಎಂಡ್ ಆಗುತ್ತೆ. ಅಂಡ್ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ರಾಲ್ ಅಲ್ಲಿ ನನಗೆ ಒಂದು ಮೂಮೆಂಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಮ್ಮ ಟಲ್ಲಾ ಟೋಂಗಾ ಅವರು ಟಾಪ್ ರೋಪ್ ಮೇಲಿಂದ ಒಂದು ಕ್ರಾಸ್ ಬಾಡಿನ ಕನೆಕ್ಟ್ ಮಾಡ್ತಾರೆ ಎಲ್ಲರ ಮೇಲೂ ಕೂಡ. ಲಿಟ್ರಲಿ ಆ ಒಂದು ಆಕಾರನ ಇಟ್ಕೊಂಡು ಜಂಪ್ ಮಾಡ್ತಾರಲ್ಲ, ಅದಕ್ಕೆ ನಾವು ಅಪ್ರಿಸಿಯೇಷನ್ ನ ಕೊಡ್ಲೇಬೇಕು. ಅಂಡ್ ಒಂದು ಬ್ರಾಲ್ ಮುಖಾಂತರ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಸ್ಮ್ಯಾಕ್ ಡೌನ್ ಪ್ರೀ ಟೇಪ್ಡ್ ಎಪಿಸೋಡ್ ಆಗಿತ್ತು. ಕೋಡಿ ರೋಡ್ಸ್ ಅವರ ಸೆಗ್ಮೆಂಟ್ ಬಿಟ್ರೆ ಇನ್ಯಾವುದು ಕೂಡ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಅಂಡ್ ಈ ಒಂದು ಸ್ಮ್ಯಾಕ್ ಡೌನ್ಗೆ ನಾನು 3 ಸ್ಟಾರ್ ರೇಟಿಂಗ್ ನ ಕೊಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಡ್ ನೋಡೋಣ ಏನೇನು ಅಪ್ಡೇಟ್ ಬಂದಿದೆ ಅಂತ.